ನಮಸ್ತೆ ವೀಕ್ಷಕರೇ ಓಂ ನಮಃ ಶಿವಾಯ. ಓಂ ಗಣೇಶಾಯ ನಮಃ. GPSTR, HSTR, TET, PDO ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ತರಗತಿಗೆ ಸ್ವಾಗತ ಕೋರುತ್ತಾ ಭಾರತ ಇತಿಹಾಸದ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಭಾಗ 1 ತರಗತಿಯನ್ನು ಎಂದು ನಾವು ತಿಳ್ಕೊತಾ ಹೋಗೋಣ. ಮಕ್ಕಳು, ವಿದ್ಯಾರ್ಥಿಯರೇ, ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರಶ್ನೆ: ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲಿಗೆ ಗೋಚರಿಸಿದ್ದು ಯಾವ ವರ್ಷದಲ್ಲಿ? ಉತ್ತರ: 1856ರಲ್ಲಿ ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲನೇ ಬಾರಿಗೆ ಗೋಚರಿಸಿದ್ದು 1856ರಲ್ಲಿ. ಎರಡನೇ ಪ್ರಶ್ನೆ: ಹರಪ್ಪ ನೆಲೆಯನ್ನು ಸಂಶೋಧಿಸಿದವರು ಯಾರು? ಹರಪ್ಪ ನೆಲೆಯನ್ನು ಸಂಶೋಧಿಸಿದವರು ಯಾರಪ್ಪ ಅಂತಂದರೆ ದಯಾನಂದ್ ಸಾಹನಿ. ಇವರು ಹರಪ್ಪ ಒಂದು ಪ್ರದೇಶವನ್ನು, ನೆಲೆಯನ್ನು, ಸ್ಥಳವನ್ನು ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ. ದಯಾನಂದ್ ಸಾಹನಿಯವರು ಯಾವ ವರ್ಷದಲ್ಲಿ ಹರಪ್ಪ ನೆಲೆಯನ್ನು ಸಂಶೋಧಿಸಿದರು? ದಯಾನಂದ್ ಸಾಹನಿಯವರು ಯಾವ ವರ್ಷದಲ್ಲಿ ಹರಪ್ಪ ನೆಲೆಯನ್ನು ಸಂಶೋಧನೆ ಮಾಡ್ತಾರೆ? 1921ರಲ್ಲಿ ಸಾಹನಿಯವರು ಹರಪ್ಪ ಸ್ಥಳವನ್ನು ಸಂಶೋಧನೆಯನ್ನು ಮಾಡ್ತಾರೆ. ಮೊಹೆಂಜೊದಾರೋ ನೆಲೆಯನ್ನು ಸಂಶೋಧನೆ ಮಾಡಿದವರು ಯಾರು? ಮೊಹೆಂಜೊದಾರೋ ಒಂದು ಸ್ಥಳವನ್ನು ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ R.D. ಬ್ಯಾನರ್ಜಿ. ಇವರು ಮೊಹೆಂಜೊದಾರೋ, ಸಿಂಧ್ ಪ್ರಾಂತದ ಮೊಹೆಂಜೊದಾರೋ ಸ್ಥಳವನ್ನು R.D. ಬ್ಯಾನರ್ಜಿಯವರು ಸಂಶೋಧನೆಯನ್ನು ಮಾಡಿರ್ತಾರೆ. R.D. ಬ್ಯಾನರ್ಜಿಯವರು ಯಾವ ವರ್ಷದಲ್ಲಿ ಮೊಹೆಂಜೊದಾರೋ ನಿವೇಶನವನ್ನು ಸಂಶೋಧಿಸಿದರು? R.D. ಬ್ಯಾನರ್ಜಿಯವರು ಯಾವ ವರ್ಷದಲ್ಲಿ ಮೊಹೆಂಜೊದಾರೋ ನಿವೇಶನವನ್ನು ಸಂಶೋಧನೆ ಮಾಡಿದರು? 1922ರಲ್ಲಿ ಈ ಸ್ಥಳವನ್ನು ಸಂಶೋಧನೆ ಮಾಡಿರ್ತಾರೆ. ಹರಪ್ಪ ಸಂಸ್ಕೃತಿಗೆ ಸೇರಿದ ಲೋಥಲ್ ಅಡಗುಕಟ್ಟೆಯನ್ನು ಯಾವ ರಾಜ್ಯದಲ್ಲಿ ಪತ್ತೆ ಮಾಡಲಾಯಿತು? ಉತ್ತರ: ಗುಜರಾತ್ ಅನ್ನೋ ರಾಜ್ಯದಲ್ಲಿ ಈ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದ ಲೋಥಲ್ ಅಡಗುಕಟ್ಟೆಯನ್ನು ಪತ್ತೆ ಮಾಡಲಾಯಿತು. ಲೋಥಲ್ ಅಡಗುಕಟ್ಟೆಯನ್ನು ಪತ್ತೆ ಮಾಡಿದವರು ಯಾರು? ಈ ಹರಪ್ಪ ಸಂಸ್ಕೃತಿ ಲೋಥಲ್ ಅಡಗನ್ನ ಕಟ್ಟೆಯನ್ನು ಗುಜರಾತ್ ರಾಜ್ಯದಲ್ಲಿ ಪತ್ತೆ ಮಾಡಲಾಯ್ತಾದಾಗ ಅದನ್ನು ಪತ್ತೆ ಮಾಡಿದವರು ಯಾರಪ್ಪ ಅಂತಂದರೆ S.R. ರಾವ್ ಅವರು. S.R. ರಾವ್ ಅವರು ಈ ಗುಜರಾತ್ ಅನ್ನೋ ಪ್ರದೇಶದಲ್ಲಿ ಇರ್ತಕ್ಕಂಥ ಲೋಥಲ್ ಅಡಗುಕಟ್ಟೆಯನ್ನು ಪತ್ತೆ ಮಾಡಿರ್ತಕ್ಕಂಥವ್ರು B.S. ರಾವ್ ಅವರು. ನೆಕ್ಸ್ಟು, S.R. ರಾವ್ ಅವರು ಯಾವ ವರ್ಷದಲ್ಲಿ ಲೋಥಲ್ ಅಡಗುಕಟ್ಟೆಯನ್ನು ಪತ್ತೆ ಮಾಡಿದರು? ಉತ್ತರ: 1950ರಲ್ಲಿ S.R. ರಾವ್ ಅವರು ಲೋಥಲ್ ಅಡಗುಕಟ್ಟೆಯನ್ನು 1950ರಲ್ಲಿ ಕಂಡುಹಿಡಿಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ: ಹರಪ್ಪ ಸಂಸ್ಕೃತಿಯ ಜನರು ಯಾವ ದೇವತೆಯನ್ನು ಆರಾಧಿಸುತ್ತಿದ್ದರು? ಉತ್ತರ: ಪಶುಪತಿ ಅನ್ನೋ ದೇವತೆಯನ್ನು ಅವರು ಆರಾಧನೆ ಮಾಡ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ: ಜೈನ ಧರ್ಮದ ಮೊದಲನೇ ತೀರ್ಥಾಂಕರು ಯಾರು? ಜೈನ ಧರ್ಮದ ಮೊದಲನೇ ತೀರ್ಥಾಂಕರು ಋಷಭ ದೇವ. ಋಷಭದೇವ ಜೈನ ಧರ್ಮದ
ಮೊದಲ ತೀರ್ಥಂಕರು. ಜೈನ ಧರ್ಮದ ಕೊನೆಯ ತೀರ್ಥಂಕರು ಯಾರು? ಜೈನ ಧರ್ಮದ ಕೊನೆಯ ತೀರ್ಥಂಕರು ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ ಈ ಒಂದು ಜೈನ ಧರ್ಮದ ಕೊನೆಯ ತೀರ್ಥಂಕರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಯಾವುದು? ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ವೈಶಾಲಿ ರಾಜ್ಯದ ಕುಂಡಲಿಪುರ. ವೈಶಾಲಿ ರಾಜ್ಯದ ಕುಂಡಲಿಪುರ ವರ್ಧಮಾನ ಮಹಾವೀರನು ಜನಿಸಿರುವಂಥ ಸ್ಥಳ. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ವರ್ಧಮಾನ ಮಹಾವೀರನು ಯಾವ ವರ್ಷದಲ್ಲಿ ಜನಿಸಿದನು? ವರ್ಧಮಾನ ಮಹಾವೀರನು ಯಾವ ವರ್ಷದಲ್ಲಿ ಜನಿಸಿದನು ಅಂತಪ್ಪ ಅಂದರೆ ಕ್ರಿಸ್ತಪೂರ್ವ 599ರಲ್ಲಿ ಇವರ ಜನಿಸ್ತಾರೆ. ಮುಂದೆ ಪ್ರಶ್ನೆ, ವರ್ಧಮಾನ ಮಹಾವೀರನ ತಂದೆ ಹೆಸರೇನು? ವರ್ಧಮಾನ ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ. ವರ್ಧಮಾನ ಮಹಾವೀರನ ತಂದೆ ಹೆಸರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ವರ್ಧಮಾನ ಮಹಾವೀರನ ತಾಯಿ ಹೆಸರು ತ್ರಿಶೀಲ. ವರ್ಧಮಾನ ಮಹಾವೀರನ ತಾಯಿ ಹೆಸರು ತ್ರಿಶೀಲ. ನೆಕ್ಸ್ಟ್ ಪ್ರಶ್ನೆ, ವರ್ಧಮಾನ ಮಹಾವೀರನ ಪತ್ನಿ ಹೆಸರೇನು? ವರ್ಧಮಾನ ಮಹಾವೀರನ ಪತ್ನಿ ಹೆಸರು ಯಶೋಧ. ಮುಂದಿನ ಪ್ರಶ್ನೆ, ವರ್ಧಮಾನ ಮಹಾವೀರನು ಜ್ಞಾನೋದಯವನ್ನು ಪಡೆದ ಸ್ಥಳ ಯಾವುದು? ವರ್ಧಮಾನ ಮಹಾವೀರನು ಜ್ಞಾನೋದಯ ಪಡೆದಂಥ ಸ್ಥಳ ಯಾವುದಪ್ಪ ಅಂದರೆ ಜೃಂಬಕ. ಜೃಂಬಿಕ ಅನ್ನೋದು ಈ ವರ್ಧಮಾನ ಮಹಾವೀರನು ಜ್ಞಾನೋದಯವನ್ನು ಪಡೆದಿರುವಂಥ ಸ್ಥಳವಾಗಿದೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ, ವರ್ಧಮಾನ ಮಹಾವೀರನು ನಿರ್ವಾಣ ಹೊಂದಿದ ಸ್ಥಳ ಯಾವುದು? ವರ್ಧಮಾನ ಮಹಾವೀರನು ನಿರ್ವಾಣ ಹೊಂದಿದ ಸ್ಥಳ ರಾಜಗೃಹ ಬಳಿಯ ಪಾವ ಅನ್ನೋ ಸ್ಥಳ ವರ್ಧಮಾನ ಮಹಾವೀರನು ನಿರ್ವಾಣ ಹೊಂದಿರುವಂಥದ್ದು. ಮುಂದಿನ ಪ್ರಶ್ನೆ, ವರ್ಧಮಾನ ಮಹಾವೀರನು ಯಾವ ವರ್ಷದಲ್ಲಿ ನಿರ್ವಾಣ ಹೊಂದಿರುವನು? ವರ್ಧಮಾನ ಮಹಾವೀರನು ಯಾವ ವರ್ಷದಲ್ಲಿ ನಿರ್ವಾಣ ಹೊಂದಿದನಪ್ಪ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಇವರು ನಿರ್ವಾಣ ಹೊಂದಿದರು. ಮುಂದಿನ ಪ್ರಶ್ನೆ, ಮೊದಲನೇ ಜೈನ ಮಹಾಸಭೆಯು ಯಾವ ವರ್ಷದಲ್ಲಿ ನಡೆಯಿತು? ಮೊದಲನೇ ಜೈನ ಸಭೆಯು ಯಾವ ವರ್ಷದಲ್ಲಿ ನಡೆಯುತ್ತಪ್ಪ ಅಂತಂದರೆ ಕ್ರಿಸ್ತಪೂರ್ವ 300ರಲ್ಲಿ ಮೊದಲನೇ ಜೈನ ಸಭೆಯು ಏನಪ್ಪ ಅಂದರೆ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಮೊದಲನೇ ಜೈನ ಸಭೆಯು ಎಲ್ಲಿ ನಡೆಯಿತು? ಮೊದಲನೇ ಜೈನ ಸಭೆಯು ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಪಾಟಲಿಪುತ್ರದಲ್ಲಿ ಮೊದಲನೇ ಜೈನ ಸಭೆಯು ನಡೆಯಿತು. ಮೊದಲನೇ ಜೈನ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರಾಗಿದ್ದರು? ಮೊದಲನೇ ಜೈನ ಸಭೆಯ ಅಧ್ಯಕ್ಷತೆ ವಹಿಸಿದವರು ಜೈನಯತಿ ಸ್ಥೂಲಭದ್ರ. ಇವರು ಮೊದಲನೇ ಜೈನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಎರಡನೇ ಜೈನ ಸಭೆಯು ಯಾವ ವರ್ಷದಲ್ಲಿ ನಡೆಯಿತು? ಎರಡನೇ ಜೈನ ಸಭೆಯು ಯಾವ ವರ್ಷದಲ್ಲಿ ನಡೆಯಿತಪ್ಪ ಅಂತಂದರೆ ಕ್ರಿಸ್ತಪೂರ್ವ 512ರಲ್ಲಿ ಎರಡನೇ ಜೈನ ಸಭೆಯು ನಡೆಯಿತು. ಮುಂದಿನ ಪ್ರಶ್ನೆ, ಎರಡನೇ ಜೈನ ಸಭೆಯು ಎಲ್ಲಿ ನಡೆಯಿತು? ಎರಡನೇ ಜೈನ ಸಭೆಯು ಎಲ್ಲಿ ನಡೆಯಿತು ಅಂತಂದಾಗ ಗುಜರಾತಿನ ವಲ್ಲಭಿ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೆ ಈ ಒಂದು ಎರಡನೇ ಜೈನ ಸಭೆಯು ನಡೆಯಿತು. ಮುಂದಿನ ಪ್ರಶ್ನೆ, ಬೌದ್ಧ
ಧರ್ಮದ ಸ್ಥಾಪಕ ಯಾರು? ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದರೆ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕರಾಗಿದ್ದರು. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಮೂಲ ಹೆಸರೇನು? ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ತಂದೆ ಹೆಸರೇನು? ಗೌತಮ ಬುದ್ಧನ ತಂದೆ ಹೆಸರು ಶುದ್ಧೋಧನ. ಗೌತಮ ಬುದ್ಧನ ತಂದೆ ಹೆಸರು ಶುದ್ಧೋಧನ. ನೆಕ್ಸ್ಟ್ ಪ್ರಶ್ನೆ, ಗೌತಮ ಬುದ್ಧನ ತಾಯಿ ಹೆಸರು? ಗೌತಮ ಬುದ್ಧನ ತಾಯಿ ಹೆಸರು ಮಾಯಾದೇವಿ. ಗೌತಮ ಬುದ್ಧನ ತಾಯಿ ಹೆಸರು ಮಾಯಾದೇವಿ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಸಾಕು ತಾಯಿ ಯಾರಾಗಿದ್ದರು ಅಥವಾ ಸಾಕು ತಾಯಿಯ ಹೆಸರೇನು? ಪ್ರಜಾಪತಿ ಗೌತಮಿ. ಪ್ರಜಾಪತಿ ಗೌತಮಿ ಗೌತಮ ಬುದ್ಧನ ಸಾಕು ತಾಯಿಯಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಗೌತಮ ಬುದ್ಧನ ಪತ್ನಿಯ ಹೆಸರೇನು? ಗೌತಮ ಬುದ್ಧನ ಪತ್ನಿಯ ಹೆಸರು ಯಶೋಧರ. ಗೌತಮ ಬುದ್ಧನ ಪತ್ನಿ ಹೆಸರು ಯಶೋಧರ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನ ಮಗನ ಹೆಸರೇನು? ಗೌತಮ ಬುದ್ಧನ ಮಗನ ಹೆಸರು ರಾಹುಲ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು? ಗೌತಮ ಬುದ್ಧನು ಜನಿಸಿದ ಸ್ಥಳ ಲುಂಬಿನಿ ವನ. ಗೌತಮ ಬುದ್ಧನು ಜನಿಸಿದ ಸ್ಥಳ ಲುಂಬಿನಿ ವನ. ಮುಂದೆ ಪ್ರಶ್ನೆ, ಗೌತಮ ಬುದ್ಧನು ಯಾವ ವರ್ಷದಲ್ಲಿ ಜನಿಸಿದನು? ಗೌತಮ ಬುದ್ಧನು ಕ್ರಿಸ್ತಪೂರ್ವ 566ರಲ್ಲಿ ಇವರು ಜನಿಸಿದರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಪಡೆದುಕೊಂಡರು? ಗೌತಮ ಬುದ್ಧನು ಬೋಧಗಯ ಅನ್ನೋ ಒಂದು ಸ್ಥಳದಲ್ಲಿ ಅವರು ಜ್ಞಾನೋದಯವನ್ನು ಪಡೆದುಕೊಂಡರು. ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ನಿರ್ವಾಣ ಹೊಂದಿದರು? ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ನಿರ್ವಾಣ ಹೊಂದಿದರು ಅಂತಂದರೆ ಕುಶಿನಗರ ಅನ್ನೋ ಒಂದು ಸ್ಥಳದಲ್ಲಿ ನಿರ್ವಾಣವನ್ನು ಹೊಂದುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಯಾವುದು? ಭಾರತದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಅದು ಮೌರ್ಯ ಸಾಮ್ರಾಜ್ಯ. ಭಾರತದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಸೊ ಇಷ್ಟು ಪ್ರಶ್ನೆಗಳು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು. ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನೋ ಬಟನ್